ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಖಲಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ಮಾರ್ಗಶಿರ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡುವಂಥದ್ದು ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ನಾಡಿನ ವಿವಿಧ ಶಿವ ದೇವಾಲಯಗಳಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಭೇಟಿ ನೀಡಿದ್ರು. ಅಲ್ಲಿಗೆ ತೆರಳಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದರು. ಆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ವೀಕ್ಷಿಸಲಿದ್ದೇವೆ. ಆದರೆ ಇದಕ್ಕೂ ಮುನ್ನ ಶ್ರೀನಿವಾಸ್ ಶರ್ಮಾ ಅವರು ಷಷ್ಠಿ ಪೂರ್ತಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದರು. ಹಾಗಾಗಿ ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಮೊದಲಿಗೆ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದಕ್ಕೆ ನಾವೆಲ್ಲರೂ ಕೂಡ ಆರಂಭಿಸಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಏನಿದು ಗುರುಗಳೇ ಇಷ್ಟೊಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಏನಿಲ್ಲಿ ಆ ಒಂದು ವೈಶಿಷ್ಟ್ಯತೆ ಏನಿದೆ, ಈ ಒಂದು ಕಾರ್ಯಕ್ರಮದ ಇತಿಹಾಸ ಏನು, ಏನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಭೀಮೇಶ್ವರ ಶಾಂತಿ ಎಂಬತಕ್ಕಂಥದ್ದಿದೆ. ಭೀಮೇಶ್ವರ ಶಾಂತಿ ಎಂಬತಕ್ಕಂಥದ್ದು ಏನು ಗುರುಗಳೇ? ಭೀಮೇಶ್ವರ ಶಾಂತಿ ಯಾತಕ್ಕೋಸ್ಕರ ಮಾಡ್ತಾರೆ? ಸಾಧಾರಣವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಹಿರಿಯರಿಗೆ 60 ವರ್ಷ ತುಂಬಿದ್ದಾದ ನಂತರ ಮಾಡ್ತಕ್ಕಂಥ ಶಾಂತಿ ಏನಿದೆ, ಅದೇ ರೀತಿ ಅದರ ತಾತ್ಪರ್ಯವನ್ನು ಹೊಂದಿರತಕ್ಕಂಥದ್ದೇ ಭೀಮೇಶ್ವರ ಶಾಂತಿ ಎಂಬತಕ್ಕಂಥದ್ದು. 70 ವರ್ಷ ಆದ ನಂತರ ಮಾಡ್ತಕ್ಕಂಥ ಶಾಂತಿಯೇ ಭೀಮೇಶ್ವರ ಶಾಂತಿ ಎಂಬತಕ್ಕಂಥದ್ದು. 60 ವರ್ಷದವರೆಗೂ ಕೂಡ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ 120 ವರ್ಷ ಆತನ ವಯಸ್ಸಿರ್ತಕ್ಕಂಥದ್ದಿರುತ್ತೆ, ಆತನ ಆಯುಷ್ ಪ್ರಮಾಣ ಇರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ 60 ವರ್ಷಗಳ ಆ ಒಂದು ನಿರ್ಗಳ ಪ್ರಯಾಣವನ್ನು ಮಾಡಿದ್ದಾದ ನಂತರ ಒಂದು ಶಾಂತಿ ಎಂಬತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನೇ 60 ವರ್ಷದ ಶಾಂತಿ ಎಂಬತಕ್ಕಂಥದ್ದು. ಆ ಒಂದು ಶಾಂತಿ ಆದ ನಂತರ 70ನೇ ವರ್ಷಕ್ಕೆ ಕಾಲಿಟ್ಟಾದ ನಂತರ ಪ್ರತಿಯೊಬ್ಬರು ಕೂಡ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರು, ಅವರ ಮಕ್ಕಳು ಯಾರಿದ್ದಾರೆ, ಅವರ ತಲೆಮಾರುಗಳು ಮಕ್ಕಳು ಯಾರಿದ್ದಾರೆ, ಅವರು ಈ ಒಂದು ಆಚರಣೆಯನ್ನು ಮಾಡತಕ್ಕಂಥದ್ದಿರುತ್ತೆ. ಭೀಮೇಶ್ವರ ಶಾಂತಿ ಎಂಬತಕ್ಕಂಥದ್ದು ಬರೀ ಹಬ್ಬ ಅಂತಕ್ಕಂಥದ್ದಲ್ಲ, ಒಂದು ಆಚರಣೆ ಎಂಬತಕ್ಕಂಥದ್ದಲ್ಲ, ಬಾಂಧವ್ಯವನ್ನು ಬೆಸೆತಕ್ಕಂಥದ್ದು, ಬಾಂಧವ್ಯಗಳನ್ನು ಸೇರಿಸ್ತಕ್ಕಂಥದ್ದು. ತಂದೆ ತಾಯಿ ಮಕ್ಕಳು ಇವರು 3 ಜನರ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಬಂಧನವನ್ನು ಗಟ್ಟಿ ಮಾಡ್ತಕ್ಕಂಥದ್ದೇ ಈ ಒಂದು ಶಾಂತಿ, ಈ ಒಂದು ಶಾಂತಿಯ ಸಂಕೇತ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಭೀಮೇಶ್ವರ ಶಾಂತಿ ಎಂದು ಮಾಡ್ತಕ್ಕಂಥದ್ದು ಏನು? ಭೀಮೇಶ್ವರ ಶಾಂತಿಯಲ್ಲಿ
ಪ್ರಥಮವಾಗಿ ಪೂಜಿಸ್ತಕ್ಕಂಥ ದೇವತೆ ಯಾರು? ಅದು ಈಶ್ವರನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಭೀಮೇಶ್ವರ ಶಾಂತಿಯನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದಾದ್ರೆ, ಮೃತ್ಯು ದೇವತೆಯನ್ನ ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಮೃತ್ಯು ದೇವತೆಯನ್ನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ನಮ್ಮ ದೇಹದಲ್ಲಿ ಮೃತ್ಯು ಎಂಬತಕ್ಕಂಥದ್ದು, ಆ ಒಂದು ಮೃತ್ಯುವನ್ನ ಜಯಿಸ್ಲಿಕ್ಕೋಸ್ಕರ ಆ ಒಂದು ಶಾಂತಿ ಎಂಬತಕ್ಕಂಥದ್ದೇ ಈ ಒಂದು ಭೀಮೇಶ್ವರ ಶಾಂತಿ ಅಂತ ಹೇಳ್ತಕ್ಕಂಥದ್ದು. ಭೀಮೇಶ್ವರ ಶಾಂತಿಯನ್ನ ಇವತ್ತಿನ ದಿವಸ ಶ್ರೀನಿವಾಸ್ ಶರ್ಮಾರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೊಂದು ವಿಚಾರ ಒಂದು ರೀತಿ ಆದರೆ, ಇನ್ನು ಈ ಒಂದು ಭೀಮೇಶ್ವರ ಶಾಂತಿಯನ್ನು ನಡೆಸ್ತಾ ಇರತಕ್ಕಂಥದ್ದು ಪಾಮ್ಡಿ ಜ್ಯುವೆಲರ್ಸ್ನ ಮಾಲೀಕರಾದ ಇಲ್ಲಿರ್ತಕ್ಕಂಥ ಶೆಟ್ರು, ಇವರು ಕೂಡ ನಡೆಸ್ತಾ ಇರತಕ್ಕಂಥದ್ದಿದೆ. ಅವರ ಹೆಸರನ್ನ ನಾನು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ, ಅವರನ್ನೇ ನಿಮ್ಮ ಮುಂದೆ ಕರೆದುಕೊಂಡು ಬರ್ತೇನೆ. ಅವರ ಮಗ ನಿಜಕ್ಕೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಶಾಂತಿಯನ್ನು ಮಾಡಿಸ್ತಾ ಇರತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ತಂದೆ ಮಕ್ಕಳ ಈ ಒಂದು ಬಾಂಧವ್ಯ ಇದೇ ರೀತಿ ಇನ್ನು 100 ಕಾಲ ಇರಲಿ. ತಂದೆ ತಾಯಿಯವರಿಬ್ಬರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ. ಭೀಮೇಶ್ವರ ಶಾಂತಿ ನಿಜಕ್ಕೂ ಬಹಳ ಅದ್ಭುತಕರವಾಗಿರತಕ್ಕಂಥದ್ದು. ಈ ಒಂದು ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಒಂದು ರೀತಿ ಆದರೆ, ಮೊದಲನೇದಾಗಿ ಈ ಒಂದು ಶಾಂತಿಯನ್ನು 2 ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಕಾಲಗಳು ಕೂಡ ಮುಂದೆ ನಡೀತಾ ಇದೆ. ಕಲಿಯುಗ, ಎಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದಾಗಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಲಿ ಕಡಿಮೆ ಆಗಿರ್ತಕ್ಕಂಥದ್ದಿದೆ. ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ 1 ದಿವಸ ಮಾಡ್ತಾರೆ. ಆದರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. 2 ದಿವಸ ಮಾಡಬೇಕು. ಜಪ ತಪಗಳನ್ನು ಮಾಡಬೇಕು, ಹೋಮ ಹವನಗಳನ್ನು ಮಾಡಬೇಕು. ಇದೆಲ್ಲವನ್ನೂ ಕೂಡ ಮಾಡಿದ್ದಾದ ನಂತರ ಮೊದಲನೇದಾಗಿ ಕಲಶ ಸ್ಥಾಪನೆ, ಅದಾದಮೇಲೆ ಹೋಮ ಹವನ, ಇದೆಲ್ಲವೂ ಕೂಡ ಆದಮೇಲೆ 1 ದಿವಸ ಇದೆಲ್ಲ ಕಾರ್ಯಕ್ರಮಗಳು ಮುಗಿಸಿದ್ದಾದ ನಂತರ, ಇದು ಆದ ಮೇಲೆ ಮುಂದಿನ ದಿನ ಇಲ್ಲಿರ್ತಕ್ಕಂಥ ದಂಪತಿಗಳನ್ನು ಇಬ್ಬರನ್ನು ಕೂಡಿಸಿ, ಅಂದರೆ ತಂದೆ ತಾಯಿಯನ್ನು ಕೂಡಿಸಿ, ಅವರಿಗೆ ಅದೆಷ್ಟೋ ತೂತುಗಳಿರ್ತಕ್ಕಂಥ ಒಂದು ಬೆಳ್ಳಿಯ ಪಾತ್ರೆ, ಆ ಒಂದು ಪಾತ್ರೆ ಜರಡಿ ಅಂತ ಏನು ಹೇಳ್ತಾರೆ, ಆ ಒಂದು ಜರಡಿಯಲ್ಲಿ ಅವರಿಗೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದಿರುತ್ತೆ. ಆ ಜರಡಿಗೂ ಕೂಡ ಪೂಜೆ ಮಾಡ್ತಕ್ಕಂಥದ್ದಿದೆ. ಇದು ಒಂದು ಸಂಕೇತ ಎಂಬತಕ್ಕಂಥದ್ದಿದೆ. ಈ ಒಂದು ಪೂಜಾನುಷ್ಠಾನದಲ್ಲಿ, ಈ ಒಂದು ಭೀಮೇಶ್ವರ ಶಾಂತಿಯಲ್ಲಿ ಇದನ್ನು ಕೂಡ ನಿಜಕ್ಕೂ ಅಂತ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು, ನಿಜಕ್ಕೂ ಕೂಡ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು, ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಕ್ಕಂಥ ಈ ಒಂದು ಭೀಮೇಶ್ವರ ಶಾಂತಿ ನಿಜಕ್ಕೂ ಇಲ್ಲಿರ್ತಕ್ಕಂಥ ಇವರ ತಂದೆ ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ಈಶ್ವರನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಿಂದೆ ಮಾತಾಡಬೇಕಾದ್ರೆ ಭೀಮೇಶ್ವರ ಶಾಂತಿ ಈ ಒಂದು ವ್ರತಾನುಷ್ಠಾನದ ಬಗ್ಗೆ ತಿಳಿಸಬೇಕಾದ್ರೆ ಮಧ್ಯದಲ್ಲಿ ಒಂದು ಮಾತು ಹೇಳಿದೆ. ಈ ಒಂದು ಶಾಂತಿಯನ್ನು ಆಚರಿಸ್ಕೊಳ್ತಾ ಇರತಕ್ಕಂಥದ್ದು ಪಾಮ್ಡಿ ಜ್ಯುವೆಲರ್ಸ್ನ ಮಾಲೀಕರಾಗಿರ್ತಕ್ಕಂಥವ್ರು ಅಂತ ಹೇಳಿದೆ. ಆ ಒಂದು ಮಾಲೀಕರೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪಾಮ್ಡಿ ಶ್ರೀ ಆರ್ ಸತ್ಯನಾರಾಯಣ ಶೆಟ್ಟಿರವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರಿಗೆ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥದ್ದಿದೆ. ಮಾಡಿಸ್ಕೊಳ್ತಾ ಇರೋದು ಎಂಬತಕ್ಕಂಥ ಮಾತು ದೊಡ್ಡದಾಗತ್ತೆ. ಇವರ ಮಕ್ಕಳು ಬಹಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಶಾಂತಿಯನ್ನು ಇವರಿಗೆ ಮಾಡಿಸ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ಇವರು ಹೇಗೆ ಇಷ್ಟೊಂದು ಸಾತ್ವಿಕ ಮನೋಭಾವದಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಭಕ್ತಿ ಪ್ರಧಾನವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೋ, ಇವರು ಮಗರವರು ಕೂಡ ಅಷ್ಟೇ ಭಕ್ತಿ ಪ್ರಧಾನವಾಗಿ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯ ದೇವತಾಚರಣೆಯನ್ನು ಮಾಡ್ತಾ, ಪ್ರತಿನಿತ್ಯವೂ ಕೂಡ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಅವರು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆಯ ಆ ಒಂದು ಆಜ್ಞೆ ಇಲ್ದಿರ ಅವರೊಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡಿಸೋದಿಲ್ಲ. ಅಷ್ಟು ಒಂದು ಶ್ರದ್ಧಾಭಕ್ತಿ ಇದೆ. ನಿಜಕ್ಕೂ ಅದೇ ರೀತಿ ಇವತ್ತಿನ ದಿವಸ ಇವರನ್ನು ಕೂಡ ಈ ಒಂದು ಸ್ಥಾನದಲ್ಲಿ ಕೂಡಿಸಿ ಭೀಮೇಶ್ವರ ಶಾಂತಿಯನ್ನು ನಡೆಸ್ತಾ ಇರತಕ್ಕಂಥದ್ದಿದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಸತ್ಯನಾರಾಯಣ ಶೆಟ್ಟಿರವರನ್ನ. ಇವರೇ ಈ ಒಂದು ಭೀಮೇಶ್ವರ ಶಾಂತಿಯನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥವ್ರು. ನಿಜಕ್ಕೂ ನಿಮಗೆ ಭಗವಂತ ಈಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರಲಿ ಅಂತ ನಾನು ಕೂಡ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಬೆಂಗಳೂರಿನ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀನಿವಾಸ್ ಶರ್ಮಾ ಅವರು ತೆರಳಿ ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮ ಹೇಗಿತ್ತು, ಪೂಜಾ ಕೈಂಕರ್ಯವನ್ನ ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನ ಈಗ ನೋಡೋಣ.
नमः शिवाय, ॐ 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 नमः शिवाय। नमामि ईशान निर्वाण रूपं विभुं व्यापकं ब्रह्म वेद स्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहं निराकारमोङ्कारमूलं तुरीयं गिराज्ञानगोचीतमीशं गिरीशं करालं महाकालकालं कृपालं गुणागार संसार त्र्यंबकं यजामहे सुगंधिं पुष्टिवर्धनं पुर्वारुकमिव बन्धनान् मृत्योर्मुक्षे ಯಮಾಮೃತಾತ್. ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಪ್ರಸಿದ್ಧಿ ಕ್ಷೇತ್ರ ಆಗಿರ್ತಕ್ಕಂಥ ಗವಿಗಂಗಾಧರೇಶ್ವರ ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಬಂದಿರತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ತಿಳಿಸೋದಾದರೆ ಕಾರ್ತಿಕ ಮಾಸದ ಕಡೆ ಸೋಮವಾರ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಬಹಳ ವಿಶೇಷವಾಗಿ ಅಭಿಷೇಕದ ಸಮಯದಲ್ಲಿ ಬಂದಿದ್ದೇವೆ. ನಿಜಕ್ಕೂ ನಾವು ಧನ್ಯೋಸ್ಮಿ ಅಂತಲೇ ಹೇಳ್ಬೋದು. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರುಗಳು ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಗವಿಗಂಗಾಧರೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ನನ್ನ ಪೂರ್ವಜನ್ಮದ ಪುಣ್ಯವು ಅಥವಾ ನಿಮ್ಮ ಪೂರ್ವಜನ್ಮದ ಪುಣ್ಯವು ನನಗೆ ಗೊತ್ತಿಲ್ಲ. ಅಭಿಷೇಕದ ಸಮಯದಲ್ಲಿ ಅಭಿಷೇಕದ ಹಾಲನ್ನು ನಾವು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾ ಸಂಕಲ್ಪವನ್ನು ಮಾಡಿದ್ದೇವೆ. ಲೋಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಆ ಒಂದು ದುಶ್ಚಟಗಳೆಲ್ಲವೂ ಕೂಡ ದೂರ ಆಗಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಲೋಕದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರುಗಳು ನೀವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನಿಗೆ ಬಹಳ ವಿಶೇಷವಾಗಿ ಹಾಲಿನ ಅಭಿಷೇಕ ಆಯಿತು, ಆರತಿ ಆಯಿತು, ಭಗವಂತನಿಗೆ ಪುಷ್ಪಾರ್ಚನೆ ಆಯಿತು. ಪ್ರತಿಯೊಂದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಅಭಿಷೇಕದ ನೀರನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಿತ್ತು. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕಾಲಭೈರವೇಶ್ವರನನ್ನು ದರ್ಶನ ಮಾಡ್ತಾ ಇದ್ದೀರಿ, ವೀರಭದ್ರೇಶ್ವರನನ್ನು ದರ್ಶನ ಮಾಡ್ತಾ ಇದ್ದೀರಿ, ಲಕ್ಷ್ಮೀ ನಾರಾಯಣರನ್ನ ದರ್ಶನ ಮಾಡ್ತಾ ಇದ್ದೀರಿ. 300 ಮುಕ್ಕೋಟಿ ದೇವತೆಗಳ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಸೋಮವಾರಗಳಲ್ಲಿ ಈಶ್ವರನಿಗೆ ವಿಶೇಷವಾದ ದರ್ಶನ, ಪೂಜೆ, ಧ್ಯಾನ ಇದು ಬಹಳ ವಿಶೇಷವಾದ ವಿಷಯ. ಈ ಕಾರ್ತೀಕ 4 ಸೋಮವಾರಗಳಲ್ಲಿ ಈಶ್ವರನ ದರ್ಶನವನ್ನು ಮಾಡಿ ಈ ಸೋಮವಾರ ಶಿವನ ನಾಮವನ್ನು ಸಂಕೀರ್ತನೆ ಮಾಡಿ ಶಿವಾಲಯಗಳು ಇಲ್ಲಿದ್ದರೂ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡೋದು ಬಹಳ ವಿಶೇಷವಾದ ದಿನ. ಯಾಕೆಂದರೆ ಈಗ ತಾನೇ ನಮಗೆ 2 ಗ್ರಹಣಗಳಿಂದ ಬಹಳಷ್ಟು ಅನಾನುಕೂಲಗಳಾಗಿದೆ. ಅನಾನುಕೂಲ ಈ ದೇಶವನ್ನು ಕ್ಷೇಮವಾಗಿರಲಿ, ಎಲ್ಲರಿಗೂ ಅನುಕೂಲ ಬರಲಿ, ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ತಾವು ಮಾಡಿದ ನಮಸ್ಕಾರ ಈ ದೇಶವನ್ನೇ ಕಾಪಾಡುತ್ತೆ. ಆದ್ದರಿಂದ ಭಗವದ್ ಭಕ್ತಾದಿಗಳೆಲ್ಲ ಶ್ರದ್ಧೆಯಿಂದ ಪರಮೇಶ್ವರನ ದರ್ಶನ ಮಾಡಿ ಅವನ ನಾಮ ಸಂಕೀರ್ತನವನ್ನು ಬಾಗಿಲಿಂದ ನಮಃ ಶಿವಾಯ ನಮಃ ಶಿವಾಯ ಅಂದರೆ ನೀವು ಒಳಗೋಗಿ ಈಚೆ ಬರೋಷ್ಟೊತ್ತಿಗೂ 108 ಆಗಿಬಿಡುತ್ತೆ. ನೀವು ಕೌಂಟೇ ಮಾಡಬೇಕಾಗಿಲ್ಲ. ಅದರಲ್ಲಿ ಗುಹಾಂತರವಾಗಿರೋ ಈಶ್ವರನ ದರ್ಶನ ಮಾಡೋದು ಆತ್ಮಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಇರುತ್ತೆ. ಎಲ್ಲರೂ ಸಾವಧಾನವಾಗಿ ಈಶ್ವರನ ದರ್ಶನ ಮಾಡಿ ಅವನ ಪ್ರಾರ್ಥನೆಯನ್ನು ಮಾಡಿ ಅವನ ಒಂದು ವಿಶೇಷವಾದ ಅನುಗ್ರಹ ಸಮಸ್ತ ಜನಗಳಿಗೂ ಸಿಗಲಿ ಅಂತೇಳಿ ಈ ಸ್ವಾಮಿ ಸನ್ನಿಧಾನದಲ್ಲಿ ತಮ್ಮೆಲ್ಲರಿಗೂ ಒಂದು ಆಶೀರ್ವಾದ. ಹರ ನಮ ಪಾರ್ವತಿ ಪತಯೇ, ಹರ ಹರ ಮಹಾದೇವ. रुद्राष्टकमिदं प्रोक्तं विप्रेण हरतोषे. नमस्तेस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ. ಬಹಳ ವಿಶೇಷವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ಆ ಒಂದು ಗವಿ ಅಂದ್ರೇ ಒಂದು ಗುಹೆ. ಆ ಒಂದು ಗುಹೆಯಲ್ಲಿ ವಾಸವಾಗಿರ್ತಕ್ಕಂಥ ಭಗವಂತ ಈಶ್ವರ ಇಲ್ಲಿ ಬಂದು ಶಿವನನ್ನು ದರ್ಶನ ಮಾಡ್ತಕ್ಕಂಥದ್ದು. ಅದರಲ್ಲೂ ನಾವು ಇವತ್ತಿನ ದಿವಸ ದರ್ಶನ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಆದರೆ ಇವತ್ತಿನ ದಿವಸನೇ ಒಂಥರ ವಿಶೇಷ. ಏನಿವತ್ತು ಗುರುಗಳೇ
ಕಡೆಯ ಕಾರ್ತಿಕ ಸೋಮವಾರ, ಕಾರ್ತಿಕ ಮಾಸದ ಕಡೆಯ ಸೋಮವಾರ ಬಂದಿರತಕ್ಕಂಥದ್ದು. ಈ ಒಂದು ಸೋಮವಾರದಂದು ಇರತಕ್ಕಂಥ 4 ಸೋಮವಾರಗಳಲ್ಲಿ ಈ ಕಡೆ ಕಾರ್ತಿಕ ಸೋಮವಾರನೇ ಬಹಳ ಶ್ರೇಷ್ಠ, ಬಹಳ ಅದ್ಭುತ. ಈ ಒಂದು ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾರಾದ್ರೂ ಕೂಡ ಇಲ್ಲಿ ಬಂದು ಭಗವಂತನನ್ನು ದರ್ಶನ ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಒಂದು ದೀಪವನ್ನು ಹಚ್ಚತಕ್ಕಂಥದ್ದಾಗಲಿ ನಿಜಕ್ಕೂ ಬಹಳ ಶ್ರೇಷ್ಠ, ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗಬೇಕು. ಮನೆಯಲ್ಲಿ ಸಂಕಷ್ಟಗಳಿದೆ, ದುಡ್ಡು ಕಾಸಿನ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಆರೋಗ್ಯದ ಬಾಧೆ ಇದೆ, ತೊಂದರೆ ತಾಪತ್ರಗಳಿದೆ, ಎಲ್ಲವೂ ಕೂಡ ದೂರ ಆಗಬೇಕು. ಬೆಟ್ಟದಷ್ಟು ಕಷ್ಟ ಬಂದಿದ್ರು ಕೂಡ ಮಂಜಿನ ಗಡ್ಡೆ ಹಾಗೆ ಕರೆದುಕೊಂಡು ಹೋಗಬೇಕು ಅಂದರೆ ತಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಕಡೆ ಕಾರ್ತಿಕ ಸೋಮವಾರ ನೋಡಿ. ಈ ಒಂದು ಕ್ಷೇತ್ರದಲ್ಲಿ ಕಡೆ ಕಾರ್ತಿಕ ಸೋಮವಾರ ದೀಪ ಹಚ್ಚಬೇಕು ಅಂತ ಮಾತ್ರ ಏನಿಲ್ಲ. ಇಲ್ಲಿ ಯಾವಾಗ ಬಂದ್ರೂ ಕೂಡ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿದ್ದೇ ಆದರೆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗುತ್ತೆ. ಬರೀ ದೀಪ ಹಚ್ಚೋದ್ರಿಂದ ಮಾತ್ರ ಅಲ್ಲ, ಹಚ್ಚಿರ್ತಕ್ಕಂಥ ದೀಪದ ಜ್ವಾಲೆಯನ್ನು 1 ನಿಮಿಷಗಳ ಕಾಲ ತಾವು ದರ್ಶನವನ್ನು ಮಾಡಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ದೃಢ ಸಂಕಲ್ಪವನ್ನು ಮಾಡಿ ತಾವು ತೆರಳಿದ್ದೇ ಆದರೆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗುತ್ತೆ. ಕಡೆ ಕಾರ್ತಿಕ ಸೋಮವಾರ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ಒಳಗಡೆ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ರಿ. ಭಗವಂತನಿಗೆ ಬಹಳ ವಿಶೇಷವಾಗಿ ಅಭಿಷೇಕ ಆಯಿತು. ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳಿ ಅಂತಹ ಅಭಿಷೇಕದ ಪ್ರಿಯವಾಗಿರ್ತಕ್ಕಂಥ ಶಿವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿಸಿರ್ತಕ್ಕಂಥದ್ದಾಯಿತು. ಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥದ್ದಾಯಿತು. ಅಂತಹ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದೇನು ಗುರುಗಳೇ, ಇವತ್ತಿನ ದಿವಸ ನೀವು ಒಬ್ಬರೇ ಇದ್ದೀರಿ, ನಿಮ್ಮ ತಂದೆಯವರು ಇಲ್ವಲ್ಲ ಆನಂದ್ ಗುರೂಜಿಯವರು ಅಂತೆಲ್ಲ ತಾವೆಲ್ಲರೂ ಕೂಡ ಕೇಳ್ಬೋದು. ಆನಂದ್ ಗುರೂಜಿಯವರು ಇದ್ದಾರೆ, ದುಬಾಯಿಗೆ ಹೋಗಿದ್ದಾರೆ, ಅಲ್ಲಿನ ಕನ್ನಡಾಭಿಮಾನಿಗಳು ಅಲ್ಲಿಗೆ ಕರೆಸಿಕೊಂಡಿದ್ದಾರೆ. ಅವರು ಅಲ್ಲಿನ ಕಾಯಕ, ಇಲ್ಲಿನ ಜವಾಬ್ದಾರಿ ಎರಡನ್ನೂ ಕೂಡ ನಾವು ನಿಭಾಯಿಸ್ತಾ ಇರತಕ್ಕಂಥದ್ದಿದೆ. ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ, ನನಗೂ ಕೂಡ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ನಾಡಿನ ವಿವಿಧ ಶಿವ ದೇವಾಲಯಗಳಿಗೆ ಶ್ರೀನಿವಾಸ್ ಶರ್ಮ ಅವರು ತೆರಳಿ ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ನಾವೀಗ ನೋಡುವಂಥದ್ದು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಇರುವಂತಹ ಶಿವಶಂಕರ ದೇವಾಲಯದಲ್ಲಿ ಹೇಗೆ ಶಿವಾರಾಧನೆ ಸಲ್ಲಿಸಲಾಯಿತು ಅನ್ನೋದನ್ನ ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮಸ್ತೆಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಕಡೆ ಕಾರ್ತಿಕ ಸೋಮವಾರ ಅಂತ ಹೇಳಿ ನಾವು ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರತಕ್ಕಂಥ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು.
ಈಗ ಇಲ್ಲಿ ಮತ್ತೊಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರ ಇದೆ. ಈ ಒಂದು ಶಿವಾಲಯದ ಇತಿಹಾಸನೇ ಸಾಕಷ್ಟು ಇರ್ತಕ್ಕಂಥದ್ದಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನ ಹೇಗೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆಯೋ ಅದಕ್ಕಿಂತ ಹೆಚ್ಚಿನ ಮಟ್ಟದ ಪ್ರಖ್ಯಾತಿ ಇದೆ ಅಂತಲೇ ನಾನು ಒಂದು ಮಾತು ಹೇಳ್ಬೋದು. ಯಾಕೆ ಅಂದರೆ ಬೆಂಗಳೂರಿನ ಹೃದಯ ಭಾವವಾಗಿರ್ತಕ್ಕಂಥ DVG ರಸ್ತೆಯಲ್ಲಿ ಶಿವಶಂಕರ ದೇವಾಲಯ ಅಂತ ತಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದಿರ್ಬೋದು. ಇಲ್ಲಿನ ದೇವಾಲಯ ಚಿಕ್ಕದು, ಆದರೆ ಕೀರ್ತಿ ಮಾತ್ರ ಬಹಳ ದೊಡ್ಡದು. ಇಲ್ಲಿನ ಜಾತ್ರಾ ಮಹೋತ್ಸವ ಆಗ್ತಕ್ಕಂಥದ್ದಾಗಲಿ ನಿಜಕ್ಕೂ ಬಹಳ ವಿಜೃಂಭಣೆಯಿಂದ ಆಗ್ತಕ್ಕಂಥದ್ದಿರುತ್ತೆ. 104 ವರ್ಷಗಳಾಗಿರ್ತಕ್ಕಂಥದ್ದಿದೆ ಈ ಒಂದು ದೇವಾಲಯ. 104 ವರ್ಷಗಳಿಂದ ಈ ಒಂದು ದೇವಾಲಯ ಇಲ್ಲೇ ಇರ್ತಕ್ಕಂಥದ್ದಿದೆ. ಕಾರ್ತಿಕ ಮಾಸದ ವಿಚಾರವಾಗಿ ಬಂದರೆ ನಾವು 104 ವರ್ಷದ ಕಾರ್ತಿಕ ಮಾಸಗಳು ಕೂಡ ಕಳೆದಿರತಕ್ಕಂಥದ್ದಿದೆ. ಈ ಒಂದು ವರ್ಷ 104ನೇ ವರ್ಷ. ಈಗ ಕಡೆ ಕಾರ್ತಿಕ ಸೋಮವಾರ, ಇವತ್ತಿಗೆ 104 ವರ್ಷಗಳಾಗಿರ್ತಕ್ಕಂಥದ್ದಿದೆ. ಇನ್ನು ಮುಂದೆ ಅದೆಷ್ಟು ವರ್ಷಗಳ ಕಾಲ ಭಗವಂತ ಇಲ್ಲಿ ವಿರಾಜಮಾನನಾಗಿ ಕೂತು ಭಗವಂತನ ಎಲ್ಲರನ್ನೂ ಕೂಡ ಹರಿಸ್ತಾನೋ ನನಗಂತೂ ನಿಜಕ್ಕೂ ಗೊತ್ತಿಲ್ಲ. ಈ ಒಂದು ಪುಣ್ಯ ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ನಾನು ಧನ್ಯೋಸ್ಮಿ. ಯಾಕೆ ಅಂದರೆ ಕಡೆ ಕಾರ್ತಿಕ ಸೋಮವಾರ ಶಿವನಿಗೆ ಒಂದು ದೀಪವನ್ನು ಹಚ್ಚತಕ್ಕಂಥದ್ದೇ ಬಹಳ ಉತ್ತಮ. ಅಂತಹ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಅರ್ಚಕರೆಲ್ಲರೂ ಸೇರಿ ನನಗೆ ಆರತಿಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ದೇವಸ್ಥಾನ ಒಂದು ರೀತಿ ಹೇಳಬೇಕಂದ್ರೆ ಬೇರೆ ಯಾರ್ದು ಅಲ್ಲ, ಸ್ವಂತ ನನ್ನ ಚಿಕ್ಕಪ್ಪನದ್ದೇ, ಹರೀಶ್ ಅಣ್ಣ ಅಂತ ಹೇಳಿ. ಆನಂದ್ ಗುರುಜಿ ಅವ್ರ ಜೊತೆ ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಹರೀಶ್ ಅಂತೇಳಿ ಅವರದ್ದೇ ದೇವಸ್ಥಾನ. ಈ ಒಂದು ದೇವಸ್ಥಾನ ನಿಜಕ್ಕೂ ಕೂಡ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೇಳ್ಬೋದು. ಶಿವಶಂಕರ ದೇವಸ್ಥಾನ DVG ರಸ್ತೆಯಲ್ಲಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಶಿವ ಪಂಚಾಯತನ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಶಿವ ಪಂಚಾಯತನ ಅಂದರೆ ಈ ಒಂದೇ ಸಾನ್ನಿಧ್ಯ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕೂಡ ತಾವು ನೋಡಲಿಕ್ಕೆ ಆಗೋದಿಲ್ಲ. ಇದು ಒಂದೇ ಸಾನ್ನಿಧ್ಯದಲ್ಲಿ ಮಾತ್ರ ಸಾಧ್ಯ. ಏನಪ್ಪಾ ಅದು ಶಿವ ಪಂಚಾಯತನ ಅಂದರೆ ಏನು? ಒಂದೇ ಪೀಠದಲ್ಲಿ 5 ನಾವು ದೇವರುಗಳನ್ನು ನೋಡ್ತಕ್ಕಂಥದ್ದು, 5 ಭಗವಂತನನ್ನ ದರ್ಶನ ಮಾಡ್ತಕ್ಕಂಥದ್ದು, 5 ವಿಧವಾಗಿರ್ತಕ್ಕಂಥ ಶಿವನನ್ನ ದರ್ಶನ ಮಾಡ್ತಕ್ಕಂಥದ್ದು ಒಂದೇ ಪೀಠದಲ್ಲಿ. ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಇಷ್ಟು ಹೊತ್ತಿನವರೆಗೂ ಕೂಡ ಮೇಲುಗಡೆ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಆ ಒಂದು ಬೆಳ್ಳಿ ಕಿರೀಟವನ್ನು ಧರಿಸಿರ್ತಕ್ಕಂಥ ಬೆಳ್ಳಿ ನಾಗಾಭರಣವನ್ನು ಧರಿಸಿರ್ತಕ್ಕಂಥ ಶಿವಲಿಂಗ ಒಂದಾದರೆ ಅದರ ಕೆಳಗಡೆ ಮತ್ತೊಂದು ಸಣ್ಣ ಮೂರ್ತಿಯನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ಆ ಮೂರ್ತಿಯಲ್ಲೇ ಇರ್ತಕ್ಕಂಥದ್ದು ಶಕ್ತಿ ಪಚ್ಚೆಯ ಲಿಂಗ ಇಲ್ಲಿರ್ತಕ್ಕಂಥದ್ದು. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಬೆಲೆನೇ ಕಟ್ಟಕ್ಕೆ ಆಗದೆ ಇರತಕ್ಕಂಥದ್ದು ಪಚ್ಚೆ. ಅಂತಹ ಪಚ್ಚೆಯ ಲಿಂಗ, ಆ ಒಂದು ಲಿಂಗ ಸ್ವರೂಪದಲ್ಲಿರ್ತಕ್ಕಂಥ ಶಿವನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಕಡೆ ಕಾರ್ತಿಕ ಸೋಮವಾರ ನಿಜಕ್ಕೂ ಭಾಗ್ಯವಂತರು ನಾವೆಲ್ಲರೂ ಕೂಡ, ನೀವೆಲ್ಲರೂ ಕೂಡ ಶಿವನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳಿ ನಾನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ. ನನ್ನ ಕೈಯಲ್ಲಿರ್ತಕ್ಕಂಥ ಈ ಒಂದು ಬಿಲ್ಪತ್ರೆಯನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ಶಿವನಿಗೆ ಬಿಲ್ವ ಪತ್ರ ಎಂದ್ರೇನೆ ಒಂದು ಅದ್ಭುತ. ಮತ್ತೊಂದು ವಿಚಾರ ಹೇಳ್ಬೇಕಂದ್ರೆ ಈ ಒಂದು ಸಾನ್ನಿಧ್ಯದಲ್ಲಿ ಬಿಲ್ಪತ್ರೆ ವೃಕ್ಷನೂ ಕೂಡ ಇರತಕ್ಕಂಥದ್ದಿದೆ. ಇಲ್ಲಿನ ವೃಕ್ಷದಿಂದ ಉದಿರತಕ್ಕಂಥ ಎಲೆಯಿಂದನೇ ಶಿವನಿಗೆ ಅಭಿಷೇಕ ಮತ್ತು ಶಿವನಿಗೆ ಅರ್ಚನೆಯನ್ನು ಮಾಡತಕ್ಕಂಥದ್ದು. ಅಂತಹ ಬಿಲ್ಪತ್ರೆಯನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ಈ ಒಂದು ಬಿಲ್ವ ಪತ್ರೆಯನ್ನು ದರ್ಶನ ಮಾತ್ರ ಮಾಡ್ತಕ್ಕಂಥದ್ದಲ್ಲ, ಒಂದು ಸಂಕಲ್ಪವನ್ನು ಕೂಡ ಮಾಡಿ ಈ ಒಂದು ಬಿಲ್ವ ಪತ್ರೆ ನನ್ನ ಕೈಯಲ್ಲಿ ಏನಿದೆ ಆ ಒಂದು ಬಿಲ್ವ ಪತ್ರೆ ಇಲ್ಲಿರ್ತಕ್ಕಂಥ ಪಚ್ಚೆಯ ಲಿಂಗದ ಹತ್ರ ಸೇರ್ತಕ್ಕಂಥದ್ದಿರುತ್ತೆ. ನಿಜವಾಗ್ಲೂ ಕೂಡ ಒಂದು ರೀತಿ ಹೇಳ್ಬೇಕಂದ್ರೆ ನೀವೆಲ್ಲರೂ ಕೂಡ ಅದೃಷ್ಟವಂತರು. ನಿಮ್ಮೆಲ್ಲರೂ ಕೂಡ ತೋರಿಸ್ತಕ್ಕಂಥ ಸಮಯದಲ್ಲಿ ನಾನು ಕೂಡ ಒಂದು ಅದೃಷ್ಟವನ್ನು ಪಡೆದಿದ್ದೇನೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ನೀವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಈ ಒಂದು ಪ್ರಯಾಸ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಸಂಶಯ ಮೂಡಿದೆ. ಏನಪ್ಪ ಇಲ್ಲಿರ್ತಕ್ಕಂಥ ಲಿಂಗ ಉದ್ಭವ ಲಿಂಗನ ಇಲ್ಲ ಸ್ಥಾಪಿತ ಲಿಂಗನ? ಇದು ಹೇಗೆ ಗುರುಗಳೇ? ಪಚ್ಚೆಯ ಲಿಂಗ ಹೇಗೆ ಇದನ್ನು ತಯಾರಿಸಿರ್ತಕ್ಕಂಥದ್ದಿದೆ? ಇದರ ಇತಿಹಾಸ ಏನು ನಮಗೆ ಗೊತ್ತಾಗ್ಲಿಲ್ವಲ್ಲ. ಇದರ ಇತಿಹಾಸನ ತಿಳಿಸ್ಬೇಕಂದ್ರೆ ಒಂದು ಕ್ಷಣ ಮೈ ರೋಮಾಂಚನ ಆಗ್ತಕ್ಕಂಥದ್ದಿರುತ್ತೆ. ಲಿಂಗ ಸಿಗ್ತಕ್ಕಂಥದ್ದೇ ಒಂದು ಕಷ್ಟ ಮತ್ತು ಒಂದು ಅದೃಷ್ಟವೇ ಸರಿ. ಅಂತಹ ಸಮಯದಲ್ಲಿ ಪಚ್ಚೆಯ ಲಿಂಗ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಅದೃಷ್ಟ. ಈಗಲೇ ನಿಮಗೆ ಸುಳಿವು ಸಿಕ್ಕಿರಬೇಕು, ಸಿಕ್ಕಿದೆ ಎಂಬತಕ್ಕಂಥ ಮಾತನ್ನು ಆಡಿದ ಮೇಲೆ ತಾವೆಲ್ಲರೂ ಕೂಡ ಅನ್ಕೊಳ್ಬೇಕು. ಈ ಒಂದು ಲಿಂಗ ಕಾಶಿ ಮಹಾಕ್ಷೇತ್ರದಲ್ಲಿ ಗಂಗಾ ನದಿಯಲ್ಲಿ ಸಿಕ್ಕಿರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಲಿಂಗ, ಶಕ್ತಿಯುತವಾಗಿರ್ತಕ್ಕಂಥ ಲಿಂಗ. ಈ ಒಂದು ಸಾನ್ನಿಧ್ಯದ ಇತಿಹಾಸವನ್ನು ತಿಳಿಸ್ಬೇಕು ಅಂದರೆ, ಕಥೆಯನ್ನು ಹೇಳಬೇಕು ಅಂದರೆ ನನಗೆ ಸಿಗ್ತಕ್ಕಂಥ ಈ ಒಂದು ಅರ್ಧ ಗಂಟೆ ಸಮಯ ಸಾಕಾಗೋದೇ ಇಲ್ಲ. ಇನ್ನು ಈ ಒಂದು ಸಾನ್ನಿಧ್ಯ ನಿಜಕ್ಕೂ ನನಗಂತೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಪ್ರತಿ ವರ್ಷದ ಶಿವರಾತ್ರಿಯಂದು, ಪ್ರತಿ ವರ್ಷದದು, ವರ್ಷ ಅನ್ನೋದಕ್ಕಿಂತ ತಿಂಗಳಲ್ಲಿ ಒಂದು 2 ಸತಿನಾದರೂ ಈ ಒಂದು ಸಾನ್ನಿಧ್ಯಕ್ಕೆ ನಾನು ಬಂದೋಗಿರ್ತೀನಿ. ಯಾಕೆ ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ನೋಡಲಿಕ್ಕೆ ಬಹಳ ಚಿಕ್ಕದಾಗಿರ್ಬೋದು, ಎಲ್ಲೋ ಒಂದು ಕಡೆ DVG ಈ ಒಂದು ರೋಡಲ್ಲಿ ಎಲ್ಲೋ ಒಂದು ಕಡೆ ಇಡ್ಬೋದು, ಆದರೆ ಶಕ್ತಿ ಮಾತ್ರ ಬಹಳ ಅಪಾರ. ಇಲ್ಲಿ ಯಾರು ಭಗವಂತನನ್ನು ನಂಬಿ ಇಲ್ಲಿಗೆ ಬಿಲ್ವಪತ್ರೆಯನ್ನು ತಂದುಕೊಟ್ಟು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಭಕ್ತಿ ಶ್ರದ್ಧೆಯಿಂದ ಒಂದು ದೀಪವನ್ನು ಹಚ್ತಾರೋ, ಕಾರ್ತಿಕ ಮಾಸದಲ್ಲಿ ಮಾತ್ರ ದೀಪವನ್ನು ಹಚ್ಚತಕ್ಕಂಥದ್ದಲ್ಲ,
ತಾವು ಯಾವಾಗ ಬೇಕಾದರೂ ದೀಪವನ್ನು ಹಚ್ಬೋದು. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಶ್ರೇಷ್ಠ, ಹಾಗಂತ ಬೇರೆ ಸಮಯದಲ್ಲಿ ಹಚ್ಚಬಾರ್ದು ಅಂತ ಏನಿಲ್ಲ. ಪ್ರತಿ ದಿವಸ ನೀವು ದೀಪ ಹಚ್ಬೋದು. ಆದರೆ ಈ ಒಂದು ಕ್ಷೇತ್ರದಲ್ಲಿ ತಾವು ದೀಪವನ್ನು ಹಚ್ಚಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಸಿದ್ಧಿ ಆಗುತ್ತೆ. ಎಷ್ಟೇ ಬೆಟ್ಟದಷ್ಟು ಕಷ್ಟ ಬಂದ್ರೂ ಕೂಡ ಮಂಜಿನ ಗಡ್ಡೆ ಹಾಗೆ ಕರ್ಕೊಂಡು ಹೋಗುತ್ತೆ. ಅಷ್ಟು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಈ ಒಂದು ಶಿವಶಂಕರ ಸಾನ್ನಿಧ್ಯ DVG ರಸ್ತೆ ಗಾಂಧಿ ಬಜಾರ್ ಹತ್ರ ಇರತಕ್ಕಂಥದ್ದು. ತಾವೆಲ್ಲರೂ ಕೂಡ ಒಮ್ಮೆ ಬರಲೇಬೇಕು. ಒಂದೇ ಮಾಸದಲ್ಲಿ 2 ಗ್ರಹಣಗಳು ಬಂದಿರತಕ್ಕಂಥದ್ದಿದೆ. ಗ್ರಹಣಗಳು ಬಂದಿದ್ದು ಸಾಕಷ್ಟು ತೊಂದರೆಗಳನ್ನೇ ಹೊತ್ತು ಬಂದಿರತಕ್ಕಂಥದ್ದಿದೆ, ಸಾಕಷ್ಟು ಕಂಟಕಗಳನ್ನೇ ಹೊತ್ತುಕೊಂಡು ಬಂದಿರತಕ್ಕಂಥದ್ದಿದೆ. ಅದರಿಂದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಬೇಕು ಅಂತ ಹೇಳಿ ನಾನು ಆಗಲೇ ಹೇಳಿದೆ, ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಸಾಧಾರಣವಾದ ಸಾನ್ನಿಧ್ಯ ಅಲ್ಲ ಅಂತ ಹೇಳಿ. ಈ ಒಂದು ಮಾತನ್ನು ಆಡಬೇಕಾದ್ರೆ ಒಳಗಡೆ ಭಗವಂತ ಪ್ರಸಾದವನ್ನು ಕೊಟ್ಟಿರತಕ್ಕಂಥದ್ದಿದೆ ನೋಡಿ. ಇದನ್ನು ನಾನು ನೋಡಲಿಲ್ಲ, ಪ್ರೇಕ್ಷಕರು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ದೀರಿ. ನನಗೆ ಆ ಭಾಗ್ಯ ಸಿಗಲಿಲ್ಲ. ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಭಗವಂತನನ್ನು, ನನ್ನ ಕಣ್ಣು ಮುಂದೆನಾದರೂ ಒಂದು ಪ್ರಸಾದ ಕೊಡಬೇಕಪ್ಪ ನೀನು ಅಂತ ಹೇಳಿ. ಆ ಪ್ರಸಾದ ಭಗವಂತನ ಇಚ್ಛೆ. ಆದರೆ ನನಗಂತೂ ಬಹಳ ಸಂತೋಷ, ನೀವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು ಇಲ್ಲಿರ್ತಕ್ಕಂಥ 2 ದೀಪಗಳನ್ನು ಭಗವಂತನಿಗೆ ಒಮ್ಮೆ ಆರತಿಯನ್ನು ಬೆಳಗಿದ್ದಾದ ನಂತರ ಇಲ್ಲಿರ್ತಕ್ಕಂಥ ದ್ವಾರ ಭಾಗದಲ್ಲಿ ಈ ಒಂದು ದೀಪವನ್ನು ಇಡ್ತಾ ಇರ್ತಕ್ಕಂಥದ್ದಿದೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದೀಪದ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ. ಕಾರ್ತಿಕ ಮಾಸದಲ್ಲಿ ಹಚ್ಚತಕ್ಕಂಥ ಈ ಒಂದು ದೀಪವನ್ನು ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ. ದೀಪವನ್ನು ಇಲ್ಲೇನು ಇಡೋನಿದ್ದೆ, ಇಲ್ಲಿ ನನಗೆ ಮತ್ತೊಂದು ಕಣ್ಣಿಗೆ ಬಿತ್ತು, ಆಮೇಲೆ ಕೇಳಿರ್ತಕ್ಕಂಥದ್ದು ಇತ್ತು. ಈ ಒಂದು ವಿಚಾರವನ್ನು ನಾನು ನಿಮ್ಗೆ ತಿಳಿಸಲೇಬೇಕು. ಯಾಕೆ ಅಂದರೆ ಈ ಒಂದು ಕ್ಷೇತ್ರದ ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಸಾಕಷ್ಟು ಶಿವಾಲಯದಲ್ಲಿ ನೀವು ನಾಗರ ಹೆಡೆಗಳನ್ನು ನೋಡಿರ್ತೀರಿ. 1, 3, 4, 5 ನಾಗರ ಹೆಡೆಗಳು ತಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದಿದೆ. ಸಾಧಾರಣವಾಗಿ ಒಂದೇ ನಾಗರ ಹಾವು, ಆದರೆ ಎಡೆಗಳು ಮಾತ್ರ, ತಲೆಗಳು ಮಾತ್ರ ಸಾಕಷ್ಟು ಇದೆ. ಆದರೆ ಇಲ್ಲಿರ್ತಕ್ಕಂಥ ಶಿವನಿಗೆ 2 ನಾಗರ ಹಾವು, 2 ಎಡೆಗಳು ಒಂದಕ್ಕೊಂದು ಆಪೋಸಿಟ್ ಅಲ್ಲಿ ಬಂದು ಶಿವನ ತಲೆ ಮೇಲೆ ಇರ್ತಕ್ಕಂಥದ್ದಿರುತ್ತೆ. ಒಂದು ಉಲ್ಟ ಒಂದು ರೀತಿ ವೃತ್ತಾಕಾರವನ್ನು ಹಾಕೊಂಡಿದ್ರೆ, ಒಂದು ಬಲಗಡೆಯಿಂದ ವೃತ್ತಾಕಾರ ಹಾಕಿದ್ರೆ, ಇನ್ನೊಂದು ಎಡಗಡೆಯಿಂದ ವೃತ್ತಾಕಾರವನ್ನು ಹಾಕಿರ್ತಕ್ಕಂಥದ್ದಿದೆ. ಅಷ್ಟು ಪುರಾಣ ಪ್ರಸಿದ್ಧ ಕ್ಷೇತ್ರ. ನಿಜಕ್ಕೂ ಇಂತಹ ಶಿವಲಿಂಗ ನೀವು ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಬರೋದಿಲ್ಲ. ನೀವು ಈ ಜಾಗದಲ್ಲೇ ಬರಬೇಕು, ಈ ಒಂದು ಶಿವಲಿಂಗವನ್ನು ದರ್ಶನವನ್ನು ಮಾಡಲೇಬೇಕು ಅಂತ ಹೇಳ್ತಾ, ಇನ್ನು ದೀಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಇಲ್ಲಿ ತಾವೆಲ್ಲರೂ ಕೂಡ ಮತ್ತೊಂದು ಗಮನಿಸಬೇಕು. ಈಗಾಗಲೇ ನಾನು ಹೇಳಿದೆ, ನಾಗರ ಹೆಡೆ 2 ಸರ್ಪಗಳ ಆ ಒಂದು ಅನುಗ್ರಹ ಇರತಕ್ಕಂಥದ್ದು ಅಂತ ಹೇಳಿ. ಈ ಒಂದು ಸಾನ್ನಿಧ್ಯವು ಕೂಡ ಅಷ್ಟೇ ಮೈಲ್ಗೆಯಿಂದ ಇಲ್ಲಿ ಪೂಜೆಯನ್ನು ನಡೆಸ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ಬಂದು ಏಕಾಏಕಿ ಗರ್ಭಗುಡಿ ಒಳಗೆ ಹೋಗಿ ಪೂಜೆಯನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಆದಂಥ ನಾವು ಸಾಧಾರಣವಾಗಿ ಪಂಚೆ ಉಟ್ಕೊಂಡು ಬಂದಿದ್ರೂ ಕೂಡ ನಾವು ಈ ಒಂದು ಜಾಗದಲ್ಲಿ ಮಾತ್ರ ಲಾಸ್ಟು ಒಳಗಡೆ ಹೋಗಬೇಕು. ಅಂದರೆ ಅದಕ್ಕೆ ಆದಂಥ ಕೆಲವೊಂದಷ್ಟು ಕ್ರಿಯೆಗಳಿದೆ, ಕ್ರಮಗಳಿವೆ. ಅದನ್ನು ಆಚರಣೆಯನ್ನು ಮಾಡಲೇಬೇಕು. ಮಡಿಯಾಗಿ ಆಗ ತಾನೇ ಮಡಿಯಿಂದ ಮುಟ್ಕೊಂಡಿರ್ತಕ್ಕಂಥ ಪಂಚೆಯನ್ನು ಧರಿಸಿ ಭಗವಂತನನ್ನು ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡಿ ಒಳಗಡೆ ಹೋಗ್ತಕ್ಕಂಥದ್ದು. ಇದನ್ನು ಇಷ್ಟು ಕಷ್ಟ ಆದ್ರೂ ಕೂಡ 104 ವರ್ಷಗಳಿಂದ ತಲೆಮಾರುಗಳಿಂದ ಈ ಒಂದು ಕುಟುಂಬ ಒಂದೊಂದು ತಲೆಮಾರುಗಳು ನಡೆಸ್ಕೊಂಡೇ ಬರ್ತಾ ಇದೆ. ಭಗವಂತನ ಸಂಪೂರ್ಣ ಅನುಗ್ರಹ, ಇಷ್ಟೊಂದು ಪುರಾಣ ಪ್ರಸಿದ್ಧಿ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಕಳೆದ ಭಾಗದಲ್ಲಿ ನಾವು ನೋಡಿದ್ದು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಇರುವಂತಹ ಶಿವಶಂಕರ ದೇವಸ್ಥಾನದಲ್ಲಿ ಹೇಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಸಲ್ಲಿಸಲಾಯಿತು ಅನ್ನೋದನ್ನು. ಇದಾದ ನಂತರ ಹೊಸಕೋಟೆ ಸೂಲಿಬೆಲೆ ಗ್ರಾಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರು ತೆರಳಿದ್ರು. ಅಲ್ಲಿರುವಂತಹ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ಆಚರಿಸಲಾಯಿತು. ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನ ಈಗ ನೋಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥ ಕ್ಷಣ ನಿಜಕ್ಕೂ ಒಂದು ರೀತಿ ಆನಂದದ ಆ ಒಂದು ಖುಷಿಯ ಸಂದರ್ಭ. ಇವತ್ತಿನ ದಿವಸ ಕಡೆ ಕಾರ್ತಿಕ ಸೋಮವಾರದಂದು ಇರತಕ್ಕಂಥದ್ದಿದೆ. ಬೆಳಗ್ಗೆಯಿಂದ ಇದುವರೆಗಾಗಲಿ ನಾನೊಂದು 4-5 ದೇವಸ್ಥಾನಗಳನ್ನು ನೋಡ್ತಾನೆ ಇದ್ದೇನೆ. ಒಂದಕ್ಕಿಂತ ಒಂದು ದೇವಸ್ಥಾನಗಳು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಪ್ರಥಮದಲ್ಲಿ ನಾವು ಆ ಒಂದು ದರ್ಶನವನ್ನು ಮಾಡಿರ್ತಕ್ಕಂಥದ್ದು ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನವನ್ನು, ಎರಡನೇದು ಗಾಂಧಿ ಬಜಾರಲ್ಲಿರ್ತಕ್ಕಂಥ ಶಿವಶಂಕರ ದೇವಸ್ಥಾನವನ್ನು. ಈಗ ನಾವು ಬಂದಿರತಕ್ಕಂಥದ್ದು ಬೆಂಗಳೂರಿನ ಗ್ರಾಮಾಂತರದಲ್ಲಿರ್ತಕ್ಕಂಥ ಹೊಸಕೋಟೆ ತಾಲೂಕಿನ ಬಳಿ ಇರತಕ್ಕಂಥ ಈ ಒಂದು ಸೂಲಿಬೆಲೆ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಸೋಮೇಶ್ವರ ದೇವಾಲಯ. ಈ ಒಂದು ದೇವಾಲಯದಲ್ಲಿ ಇವತ್ತಿನ ದಿವಸ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದಿದೆ ಮತ್ತು 12ನೇ ವರ್ಷದ ಅಗ್ನಿಕುಂಡ ಪ್ರವೇಶ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಸೋಮವಾರ, ಕಡೆ ಕಾರ್ತಿಕ ಸೋಮವಾರ ಏನಿದೆ, ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥದ್ದೇ 4 ಸೋಮವಾರಗಳು. ಆ 4 ಸೋಮವಾರಗಳು ಕೂಡ ಬಹಳ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಕಡೆ ಕಾರ್ತಿಕ ಸೋಮವಾರ ಅಂದರೆ ಮಾತ್ರ ನಿಜಕ್ಕೂ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಎಲ್ಲ ಶಿವಾಲಯಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿ ಒಂದು ಹಬ್ಬದ ರೀತಿಯೇ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ನಿಜಕ್ಕೂ ಹೇಳಬೇಕಂದ್ರೆ ಭೂಮಿನೇ ಒಂದು ರೀತಿ ಕೈಲಾಸ ಆದಂಗಿದೆ. ಈ ಒಂದು ಸೂಲಿಬೆಲೆ ಗ್ರಾಮ ಅಂತೂ ನಿಜಕ್ಕೂ ಕೈಲಾಸ ಆಗ್ದಂಗಿದೆ. ಯಾಕೆಂದರೆ ಆ ಒಂದು ಮಾರ್ಗ ಮಧ್ಯದಲ್ಲಿ ಬರ್ತಾ ಒಂದು ಲೈಟಿಂಗ್ ಆಗಿರ್ಬೋದು, ಸೂಲಿಬೆಲೆ ಗ್ರಾಮ ಅಂತೂ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇರತಕ್ಕಂಥದ್ದಿದೆ. ಆ ಒಂದು ಸಮಯದಲ್ಲಿ ಇವತ್ತಿನ ದಿವಸ ನಾವು ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಾಗ ಆ ಒಂದು ಭಗವಂತನ ಮೇಲೆ, ಆ ಒಂದು ಲಿಂಗದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದಿದೆ, ಒಂದು ಆರ್ಟನ್ನು ಮಾಡಿರ್ತಕ್ಕಂಥದ್ದಿದೆ, ಒಂದು ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದಿದೆ. ನಿಜಕ್ಕೂ ಎಷ್ಟು ಸುಂದರವಾಗಿರ್ತಕ್ಕಂಥ ಚಿತ್ರಣ. ಆ ಒಂದು ಚಿತ್ರಣ ಸ್ವಾಮಿಗೆ ಸುತ್ತಲೂ ಇರ್ತಕ್ಕಂಥ ಆ ಒಂದು ದೀಪದ ಬೆಳಕಿನಲ್ಲಿ ನೋಡ್ತಕ್ಕಂಥದ್ದಾಗಲಿ ನಿಜಕ್ಕೂ ಒಂದು ಕ್ಷಣ ರೋಮಾಂಚನವಾಗ್ತಕ್ಕಂಥದ್ದಿರುತ್ತೆ. ನೋಡಿ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಗವಂತನನ್ನು ನೋಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಒಂದು ದೇವಸ್ಥಾನಕ್ಕೆ ಒಂದು ಸಾಕಷ್ಟು ಜನ ಭಕ್ತಾದಿಗಳನ್ನು ಸೆಳಿಬೇಕು ಅಂದರೆ ಅದರಲ್ಲಿರ್ತಕ್ಕಂಥ ಋತ್ವಿಜರ ಕೈ ಚಳಕ ಸಾಕಷ್ಟು ಇರತಕ್ಕಂಥದ್ದಿರುತ್ತೆ. ಋತ್ವಿಜರು ಮಾಡ್ತಕ್ಕಂಥ ಅಲಂಕಾರಗಳು ಸಾಕಷ್ಟು ಜನ ಇರತಕ್ಕಂಥದ್ದಿರುತ್ತೆ. ಆ ಒಂದು ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸ ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಈ ಎಲ್ಲ ಋತ್ವಿಜರನ್ನು ಕೂಡ ಸೇರಿ ಬಹಳ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ರು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ಅದನ್ನು ಆಚೆ ತಗೊಂಡು ಬಂದಿರತಕ್ಕಂಥದ್ದಿದೆ. ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಹ ಭಗವಂತನನ್ನು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಿಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರು ದುಬಾಯಲ್ಲಿದ್ದಾರೆ. ಅವರ ಕಾಯಕ, ಅವರ ಜವಾಬ್ದಾರಿಯನ್ನು ನಾನು ನಡೆಸ್ಕೊಳ್ತಾ ಇರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯಕ್ಕೆ ಬರಲಿಕ್ಕೋಸ್ಕರ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗುರುಮೂರ್ತಿ ಅವರು, ನಾನು ಅವರ ಹೆಸರು ಹೇಳಲೇಬೇಕು, ಸದ್ಯದಲ್ಲೇ ಅವರ ಮುಖವನ್ನು ಕೂಡ ತೋರಿಸ್ತೇನೆ. ಇವತ್ತಿನ ದಿವಸ ಅವರು ನಿಜವಾಗ್ಲೂ ಕರೆದಿದ್ದೇ ಆದರೆ ಅವರು ಕರೆದಿದ್ದಕ್ಕೋಸ್ಕರನೋ ಇಲ್ಲ ಭಗವಂತನ ಕೃಪೆನೋ ನಾನು ಈ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಎಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಭಗವಂತ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಹ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದಿದೆ. ನಿಮ್ಮೆಲ್ಲರಿಗೂ ಕೂಡ ಕಡೆ ಕಾರ್ತಿಕ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪರಗಳು ನಿಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. सृष्टिसारं विधि विधि लिखितं मोक्षदक्षं सुभिक्षं गङ्गाङ्गं दिव्यलिङ्गं गजमुखविनुतं सान्नपूर्णा समक्षं वेदार्थं व्यासपीठं सुरमुनिसहितं शान्तिकान्तं सुखान्तं विश्वेशं चित्प्रकाशं श्रितजनवल्लभं
ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಅಜ್ಜಿ ತಾತರವರನ್ನ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬಂದಿರತಕ್ಕಂಥದ್ದು ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ಯಾಕೆ ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚತಕ್ಕಂಥದ್ದು ಬಹಳ ವಿಶೇಷ. ಸಾಧಾರಣವಾಗಿ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಕಾರ್ತಿಕ ಮಾಸ ಕಾರ್ತಿಕ್ ಸೋಮವಾರ ಅಂದರೆ ಬರ್ತೀವಿ, ಒಂದು ದೀಪ ಹಚ್ತೀವಿ, ಹೊರಟೋಗ್ತೀವಿ. ಆದರೆ ಸೂಲಬೆಲೆ ಗ್ರಾಮದಲ್ಲಿ ಇವತ್ತಿನ ದಿವಸ ಲಕ್ಷ ದೀಪವನ್ನು ಹಚ್ತಾ ಇರತಕ್ಕಂಥದ್ದಿದೆ. ಎಂತಹ ಸೌಭಾಗ್ಯ ಇವತ್ತಿನ ದಿವಸ ಸೂಲಬೆಲೆ ಗ್ರಾಮದಲ್ಲಿರ್ತಕ್ಕಂಥ ಜನ ನಿಮ್ಮೆಲ್ಲರಿಗೂ ಕೂಡ. ನಿಜಕ್ಕೂ ನೀವೆಲ್ಲರೂ ಕೂಡ ಅದೃಷ್ಟವಂತರು. ನಾನು ಈ ಮಾತನ್ನು ಹೇಳಲಿಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ನಿಜವಾಗ್ಲೂ ಒಂದು ನಿಮಿಷ ಪರಮೇಶ್ವರನೇ ಬೆಚ್ಚಿ ಬೀಳಬೇಕು. ಆ ರೀತಿ ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಬೇಕು. ಎಲ್ಲರೂ ಕೂಡ ಕೈ ಎತ್ತಿ ಮೇಲೆತ್ತಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಓಂ ಶಂಭೋ ಶಿವ ಶಂಭೋ. ನಾನು ನಿಜಕ್ಕೂ ಅದು ಏನು ಆ ಕ್ಷಣದಲ್ಲಿ ನನಗೆ ಧೈರ್ಯ ಬಂತು ಏನೋ. ನನ್ನ ಚಾಲಕರು ಹೇಳ್ತಾ ಇದ್ರು ಮತ್ತು ಗುರುಸ್ವಾಮಿ ಅವರು ಹೇಳ್ತಾ ಇದ್ರು, ಅಲ್ಲೋಗಿ ಬಂದು ಸುಮ್ಮನೆ ನಿಂತ್ಕೊಳ್ಳಿ ಸ್ವಾಮೀಜಿ ಅಂತ. ನನಗದು ಏನು ಖುಷಿ ಆಯ್ತೋ ಏನೋ ಗೊತ್ತಿಲ್ಲ. ಒಂದು ಕ್ಷಣ ನನಗೂ ಆ ಯಜ್ಞತುಂಡನ ನಾನು ತುಳಿಬೇಕು ಎಂಬತಕ್ಕಂಥ ಮನಸ್ಥಿತಿ ನನಗೆ ಬಂತು. ನಾನು ತುಳಿದೆ, ಧೈರ್ಯ ಮಾಡಿ ತುಳಿದೆ. ಭಗವಂತ ಇಲ್ಲ ಎಂಬತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾಕೆ ಅಂದರೆ ಒಂದು ಯಜ್ಞ ಬೆಂಕಿ ಕುಂಡವನ್ನು ತುಳಿತಕ್ಕಂಥದ್ದು ಸಾಧಾರಣ ಅಲ್ಲ. ಇವತ್ತಿನ ದಿವಸ ನಿಜವಾಗ್ಲೂ ಇಲ್ಲಿ ಭಗವಂತ ಇದ್ದಾನೆ. ಸೂಲಬೆಲೆ ಗ್ರಾಮದಲ್ಲಿ ಭಗವಂತ ಇದ್ದಾನೆ. ಒಂದು ಶಕ್ತಿ ಇದೆ. ಎಲ್ಲರೂ ಕೂಡ ಶಿವನನ್ನ ಪ್ರಾರ್ಥನೆ ಮಾಡಿ, ಯಜ್ಞಕುಂಡ ತುಳಿದು ಭಗವಂತನನ್ನ ಪ್ರಾರ್ಥನೆ ಮಾಡಿ. ಜೋಪಾನ, ನಾನು ತುಳಿರಿ ಅಂದ ಮಾತ್ರಕ್ಕೆ ಏಕಾಏಕಿ ಎಲ್ಲರೂ ನುಗ್ಲಿಕ್ಕೆ ಹೋಗ್ಬೇಡಿ. ಸಾಲಾಗಿ ಒಬ್ಬೊಬ್ಬರಾಗೆ ನಿಧಾನವಾಗಿ ಮುಂದೆ ಬನ್ನಿ ದಯವಿಟ್ಟು. ಯಾಕೆ ಅಂದರೆ ಪಂಚಭೂತಗಳಲ್ಲಿ ನಾವು ಯಾವತ್ತೂ ಕೂಡ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಭಗವಂತ ಇದಾನೆ. ನಾವು ಭಕ್ತಿಪೂರ್ವಕವಾಗಿ ಭಗವಂತನನ್ನ ನಂಬಿದ್ರೆ ಭಗವಂತ ನಮಗೆ ಹೋಲಿದ್ದಾನೆ. ನಾವು ಇನ್ನೊಂದು 10 ಜನ ನಾವು ಯಜ್ಞಕುಂಡ ಹಾರೋದನ್ನ ನೋಡ್ತಾರೆ ಅಂತ ಹೇಳಿ ನಾವು ಏನಾದರೂ ಸುಮ್ಮನೆ ಹೋದ್ರೆ ಭಗವಂತ ಕಣ್ ತೆಗೆದು ನೋಡಿದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಕಾಲು ಸುಟ್ಕೋತೀರಿ. ದಯವಿಟ್ಟು ಜೋಪಾನ. ನಾನು ಹೇಳಿದೆ ಅಂತ ಉತ್ಪ್ರೇಕ್ಷೆಯಿಂದ ಯಾರು ಕೂಡ ಏಕಾಏಕಿ ನುಗ್ಲಿಕ್ಕೆ ಹೋಗಬೇಡಿ. ಜೋಪಾನವಾಗಿ ಭಗವಂತನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೃಢ ಸಂಕಲ್ಪದಿಂದ ತಾವು ಮುಂದೆ ಬಂದಿದ್ದೇ ಆದ್ರೆ ನಿಜಕ್ಕೂ ನಿಮಗೊಂದು ಕಿಂಚಿತ್ತೂ ಕೂಡ ನೋವಾಗೋದು ಇಲ್ಲ, ಕಾಲು ಕೂಡ ಸುಳೋದಿಲ್ಲ, ನನ್ನ ಪಾದಗಳಿಗೆ ಏನೂ ಆಗಿಲ್ಲ. ನಿಜಕ್ಕೂ ಬಹಳ ಸಂತೋಷವಾಗಿದೆ. ಒಂದು ಶಕ್ತಿ ಇದೆ ಸ್ವಾಮಿ. ಓಂ ನಮಃ ಶಿವಾಯ. ಹೊಸಕೋಟೆ ಸೂಲಿಬೆಲೆ ಗ್ರಾಮದಲ್ಲಿ ಇರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹೇಗೆ ಸಂಭ್ರಮದಿಂದ ನೆರವೇರಿಸಲಾಯಿತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಬರೀ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಾಧಾರಣವಾಗಿ
ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೆ. ಪ್ರತಿಯೊಂದು ಶಿವಾಲಯದಲ್ಲೂ ಕೂಡ ನಂದಿ ಇರತಕ್ಕಂಥದ್ದಿರುತ್ತೆ. ಶಿವನನ್ನು ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವೋ ನಂದಿಯನ್ನು ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ. ಆದರೆ ಶಿವನ ದೇವಾಲಯದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದರೆ, ಭಗವಂತನನ್ನ ಹಾಗೆ ನೇರ ದೃಷ್ಟಿಯಿಂದ ದರ್ಶನ ಮಾಡೋದ್ರಿಂದ ಸಿಗ್ತಕ್ಕಂಥ ಫಲಕ್ಕಿನ್ನ ನಂದಿಯ 2 ಕೊಂಬುಗಳಿಂದ ಆ ಮಧ್ಯದಲ್ಲಿರ್ತಕ್ಕಂಥ ಕಿಂಡಿಯಿಂದ ದರ್ಶನ ಮಾಡಿದ್ರೆ ಶಿವನ ಅನುಗ್ರಹ ಇನ್ನಷ್ಟು ಜಾಸ್ತಿ ಸಿಗ್ತಕ್ಕಂಥದ್ದಿರುತ್ತೆ, ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಕೃಪಾಶೀರ್ವಾದ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಅಂತಹ ನಂದಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಇಲ್ಲಿರ್ತಕ್ಕಂಥ 2 ಕೊಂಬುಗಳಲ್ಲಿ ಈ ರೀತಿಯಾಗಿ ನಮ್ಮ ಕೈಯನ್ನು ಇಟ್ಕೊಂಡು ಆ ಒಂದು ಕಿಂಡಿಯ ಮಧ್ಯದಿಂದ ಶಿವನ ಮುಖವನ್ನು ನೋಡ್ತಕ್ಕಂಥದ್ದಾಗಲಿ, ಶಿವನ ಸನ್ನಿಧಾನವನ್ನು ದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಿದ್ದೇ ಆದರೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗುತ್ತೆ. ಸೂಲಿಬೆಲೆ ಗ್ರಾಮದಲ್ಲಿ ಈಗಾಗಲೇ ನಾನು ಆಗಲೇ ಮಾತಾಡಬೇಕಾದ್ರೆ ಹೇಳಿದೆ, ಕೈಲಾಸ ಅಂತ ಹೇಳಿ ನಿಜವಾಗ್ಲೂ ಲಕ್ಷ ದೀಪವೋ ಕೋಟಿ ದೀಪವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಒಂದು ಜಾಗದ ಮೂಲೆಯಲ್ಲೂ ಕೂಡ ದೀಪಗಳು ಕಂಗೊಳಿಸ್ತಾ ಇದೆ. ನಿಜವಾಗ್ಲೂ ನೋಡೋದೇ ಒಂದು ಮಹದಾನಂದ. ಅದೇ ರೀತಿ ಇಲ್ಲಿ ಪರಶಿವನ ಮುಂದೆನೂ ಕೂಡ ಬಹಳ ವಿಶೇಷವಾಗಿ ದೀಪಗಳನ್ನು ಹಚ್ಚಿರ್ತಕ್ಕಂಥದ್ದಿದೆ. ಇದಷ್ಟೇ ಅಲ್ಲ, ಇನ್ನು ಮುಂದೆಗಡೆ ತಾವು ಹೋಗ್ತಾ ಇದ್ದಾರೆ, ಧ್ವಜಸ್ತಂಭದ ಮುಂದೆ ಶಿವನ ಮುಂದೆ ಸಾಕಷ್ಟು ದೀಪಗಳನ್ನು ಅಂಟಿಸಿರ್ತಕ್ಕಂಥದ್ದಿದೆ. ಅದೆಲ್ಲವನ್ನೂ ಕೂಡ ತಾವು ದರ್ಶನ ಮಾಡಬೇಕು. ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಚಿತ್ರೀಕರಿಸಿ ತೋರಿಸ್ತೀವಿ. ನೋಡಿ, ದೀಪವನ್ನು ಹಚ್ಚತಕ್ಕಂಥವ್ರಿಗೆ ಒಂದಷ್ಟು ಅದೃಷ್ಟ ಅಂದರೆ, ಆ ಒಂದು ಹಚ್ಚಿರ್ತಕ್ಕಂಥ ದೀಪವನ್ನು ನೋಡಿ ದರ್ಶನ ಮಾಡ್ತಕ್ಕಂಥವ್ರಿಗೆ ಇನ್ನಷ್ಟು ಅದೃಷ್ಟ. ಆ ಒಂದು ಅದೃಷ್ಟವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಯಾಕೆಂದ್ರೆ ಕಡೆ ಕಾರ್ತಿಕ ಸೋಮವಾರ, ವಾಸ್ತುಗೃಹದಿಂದ ಆಚೆ ಕಡೆ ಬರದೇ ಇರತಕ್ಕಂಥವ್ರು ನೀವೆಲ್ಲರೂ ಕೂಡ ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆಯಿಂದ ಈ ಒಂದು ಕಾಯಕವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಸೂಲಿಬೆಲೆ ಗ್ರಾಮದಲ್ಲಿ ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸೋಮೇಶ್ವರ ಭಗವಂತ ಸಂಪೂರ್ಣ ಅನುಗ್ರಹ ಅವರೆಲ್ಲರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ವೀಕ್ಷಕ ಪ್ರಭುಗಳು, ನೀವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ತಾಯಂದ್ರು, ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಅಂಧಕಾರ, ಕತ್ಲು, ಆ ಕಷ್ಟ ಎಂಬತಕ್ಕಂಥ ಕತ್ಲು ಹೊರದು ಹೋಡಿ, ಅಂದ್ರೆ ಆಚೆ ಹೋಗಿ ಈ ಒಂದು ದೀಪದ ಜ್ವಾಲೆಯ ಬೆಳಕಿನಿಂದ ನಿಮ್ಮೆಲ್ಲರ ಬದುಕಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ಎಂಬತಕ್ಕಂಥ ಬೆಳಕು ಬರಬೇಕು. ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು, ನೀವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕು ಸಿಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆನಂದ್ ಗುರೂಜಿಯವರ ಸುಪುತ್ರ ಶ್ರೀನಿವಾಸ ಸ್ವಾಮೀಜಿಗಳವರು ಬಂದಿದ್ದು ನಮಗೆ ನಿಜಕ್ಕೂ ತುಂಬ ನಮಗೆ ಖುಷಿಯಾಗಿದೆ. ಅವರಿಗೆ ನಮ್ಮ ಸೂಲಿಬೆಲೆ ಜನತೆ ಪರವಾಗಿ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ, ಹೊಸಕೋಟಿನ ತಾಲೂಕಿನ ಪರವಾಗಿ ನಮಗೆ ಖುಷಿ ಆಗ್ತಾ ಇದೆ. ಅವರಿಗೆ ವಂದನೆಗಳು ಹೇಳ್ತೀನಿ. ಶ್ರೀನಿವಾಸ್ ಶರ್ಮಾರವರು ಆಗಮಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ, ಆನಂದ ಗುರೂಜಿಗಿಂತನೂ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ತುಂಬ ಖುಷಿ ತರುವ ವಿಷಯ ಆಗಿದ್ದು, ಇದೇ ತರಹ ಮುಂದಿನ ಕಾರ್ಯಕ್ರಮಗಳಲ್ಲಿ ಗುರೂಜಿಯನ್ನು ಕರೆತಂದು ಇನ್ನೂ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿಸುತ್ತೇವೆ ಎಂದು ಈ ಸಮಯದಲ್ಲಿ ಹೇಳುತ್ತಾ ನನ್ನ 2 ಮಾತುಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್. ಇವರ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸುವಂಥ ಒಬ್ಬ ಭಕ್ತೆ ನಾನು. ಹಾಗಾಗಿ ಅವರನ್ನು ನೋಡಲೇಬೇಕು ಅನ್ನೋ ಕಾರಣಕ್ಕೆ ನೂಕು ನುಗ್ಗಲಲ್ಲಿ ನಿಂತು ಅವರ ಆಶೀರ್ವಾದವನ್ನು ಪಡೆದಿರ್ತೀವಿ. ಅವರನ್ನು ಇನ್ನಷ್ಟು ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ. ಸೂಲಿಬೆಲೆಗೆ ಆಗಾಗ ಈ ದೇವಸ್ಥಾನಕ್ಕೆ ಬಂದು ನಮ್ಮೆಲ್ಲರನ್ನು ಆಶೀರ್ವಾದಿಸಲಿ. ಸೂಲಿಬೆಲೆಯಲ್ಲಿರುವಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಸುದೀರ್ಘವಾದ ನಮಸ್ಕಾರಗಳನ್ನು ಕೂಡ ಹೇಳ್ತಾ ಇದ್ದೀವಿ. ಇವತ್ತು ಈ ಸೂಲಿಬೆಲೆಗೆ ಆನಂದ್ ಗುರೂಜಿ ಮಗ
ಶ್ರೀನಿವಾಸ ಶರ್ಮ ಅವರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿರಿಗೆಲ್ಲ ತುಂಬ ಸಂತೋಷ ಆಗಿದೆ. ಅವರೊಂದು ನುಡಿ ಮಾತನ್ನು ಎಷ್ಟು ನಮಗೆ ಕಷ್ಟ ಸುಖಗಳಿಗೆಲ್ಲ ಹೊಂದುತ್ತಾರೆ ಅಂದರೆ ಅದು ಪ್ರಪಂಚಕ್ಕೆ 2 ದೇವರುಗಳು. ದೇವರು ಅಂದರೆ ನಡೆದಾರ ದೇವರು ನಮ್ಮ ಸುಳ್ಬೆಲಿಗೆ ಬಂದೈತೆ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತಿದೆ. ಇತ್ತೀಚೆಗಷ್ಟೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರಿನ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬ ಕನ್ನಡಿಗರಿಗೂ ಕನ್ನಡದ ನುಡಿ, ಕನ್ನಡದ ಜಲ, ಕನ್ನಡದ ಕಂಪು, ಈ ಕನ್ನಡದ ವಿಶೇಷವಾಗಿರ್ತಕ್ಕಂತಹ ಮೇರು ಪರ್ವತ ಹೊಂದಿರತಕ್ಕಂತಹ ಕಿರೀಟವನ್ನು ಅಲಂಕರಿಸ್ತಕ್ಕಂತಹದ್ದು, ಜೊತೆಗೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯತೆಯ ವಿಶೇಷವಾಗಿರ್ತಕ್ಕಂತಹ ಆ ನುಡಿಗೆ ಎಲ್ಲರೂ ನಮನವನ್ನು ಮಾಡ್ತಾ ಇವತ್ತು ರಾಜ್ಯೋತ್ಸವದ ಕಲರವ ಬಹಳ ಅರ್ಥಗರ್ಭಿತವಾಗಿ ನಡೀತಿದೆ. ರಾಜ್ಯದ ಮೂಲ ಮೂಲೆಗಳಲ್ಲೂ ಹಿಂದೆ ರಾಜ್ಯೋತ್ಸವ ಅಲ್ಲೊಂದು ಇಲ್ಲೊಂದು ಆಗೊಂದು ಈಗೊಂದು ಇತ್ತು. ಈಗ ರಾಜ್ಯೋತ್ಸವ ಸಂಧಿ ಸಂಧಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನಲಾಗಿ ತಾಯಿ ಭುವನೇಶ್ವರಿ ಪ್ರತಿಯೊಂದು ಕಡೆ ಕೂತಿದ್ದಾರೆ. ಇವತ್ತು ದಿಟ್ಟತನದಿಂದ ಧೈರ್ಯವಾಗಿ ಘರ್ಜನೆಯಿಂದ ಹೇಳಬಹುದು ನಾನು ಕನ್ನಡಿಗ ಎಂಬತಕ್ಕಂಥದ್ದು. ಹಿಂದಿತ್ತು ಸಮಸ್ಯೆ, ಆದರೆ ಈಗೆಲ್ಲ ಸಮಸ್ಯೆ. ಯಾಕೆಂದ್ರೆ ಅಂತ ಒಂದು ಹೋರಾಟದಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ಶ್ರಮಿಸಿಕೊಂಡಿರ್ತಕ್ಕಂಥ ಎಲ್ಲಾ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗಾಗಿ ಗಾಂಧಿನಗರ ಎಂಬತಕ್ಕಂಥ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಬೆಂಗಳೂರಿನ ಈ ಆಸ್ಥಾನ, ಇಲ್ಲೂ ಸಹಿತ ನಮ್ಮ ಮೂರ್ತಿ ಆತ್ಮೀಯರಾದಂತಹ ಮೂರ್ತಿಯವರು, ಇಲ್ಲಿ 2 ಮೂರ್ತಿಗಳಿದ್ದಾರೆ. ಇಲ್ಲಿ 2 ಮೂರ್ತಿ, ಇನ್ನೊಬ್ಬರು ಮೂರ್ತಿ ಬಂದ್ಬಿಟ್ರೆ ತ್ರಿಮೂರ್ತಿ ಆಗಿಬಿಡುತ್ತೆ. ಹಾಗಾಗಿ 2 ಮೂರ್ತಿಗಳ ಮಧ್ಯದಲ್ಲಿ ವಿಶೇಷವಾಗಿ ಆರಾಧನೆ ಆಗ್ತಿರ್ತಕ್ಕಂಥ ತಾಯಿ ಭುವನೇಶ್ವರಿಯ ಈ ವಿಶೇಷವಾದ ಕಾಯಕಕ್ಕೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇನ್ನು ಜ್ಞಾನಗಂಗೆ ತಾಯಿ ಶಾರದೆಯ ಉಪಾಸನೆ, ನಿತ್ಯ ತಾಯಿಯನ್ನ ನಾಲಿಗೆ ಮೇಲೆ ನಲದಾಡಿಸ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಸೋಮಶೇಖರ್ ಅವರಿದ್ದಾರೆ. ಸದಾಕಾಲ ಹೋರಾಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ವೆಂಕಟಸ್ವಾಮಿರವರಿದ್ದಾರೆ. ವೆಂಕಟಸ್ವಾಮಿರವರಂದು ಯಾವಾಗೂ ಹೋರಾಟದ ಕಳೆನೆ. ಅವರನ್ನು ನೋಡಿದ್ರೆ ಬೆಳಗ್ಗೆ ಯಾವುದೋ ರಾತ್ರಿ ಯಾವುದೋ ಗೊತ್ತಿಲ್ಲ. ಯಾವುದೇ ಒಂದು ಜನಪರವಾದಂತಹ ಕಾಳಜಿ ಇಟ್ಕೊಂಡು ಜನಪರವಾದಂತಹ ಸೇವೆ ಮಾಡೋದರಲ್ಲಿ ನಮ್ಮ ವೆಂಕಟಸ್ವಾಮಿರವರು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ರಾಜ್ಯದಲ್ಲಿ ಯಾವುದೇ ಕಾಯಕಕ್ಕಾದರೂ ನಾವೆಲ್ಲರೂ ಇದ್ದೇವೆ ಎಂಬತಕ್ಕಂತಹ ಆ ನುಡಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಇದೆ. ಆ ಕನ್ನಡದ ಅಭಿಮಾನ, ಕನ್ನಡದ ಕಂಪು, ಕನ್ನಡದ ಸಂಪು ನಿರಂತರವಾಗಿರಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಜ್ಯೋತ್ಸವದ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ. ಹಾಗೆ ಮಂಗಳಾಶಂಕರ್ ಅವರು, ಕೃಷ್ಣೇಗೌಡರು ಅವ್ರದ್ದೊಂದು ಕಲಾಭಿಮಾನ ಚೆನ್ನಾಗಿದೆ, ಕಲಾ ರಸಿಕರಾಗಿದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಳ್ಳೆ ಪಾಠ ಪ್ರವಚನವನ್ನು ಮಾಡಿ ನಮ್ಮ ಕಲಾ ಸಂಪತ್ತನ್ನು ಬೆಳೆಸ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಸಾಕಷ್ಟು ಜನ ಕನ್ನಡದ ಅಭಿಮಾನಿಗಳಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ತಾಯಿ ಅಣ್ಣಮ್ಮನ, ಅದರಲ್ಲೂ ಬೆಂಗಳೂರಿನ ನಗರ ದೇವತೆ ತಾಯಿ
ಅಣ್ಣಮ್ಮನ ಸಾನ್ನಿಧ್ಯದಿಂದ ಈ ಒಂದು ಗಾಂಧಿನಗರ ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅದ್ದೂರಿಯುತವಾಗಿ ನಡೆಯಲಿ. ರಾಜ್ಯೋತ್ಸವದ ಕಲರವ ಒಂದು ದಿವಸದ ಮಟ್ಟಿಗಲ್ಲ, ವರ್ಷದ 365 ದಿವಸ, ದಿನದ 24 ಗಂಟೆ ಕನ್ನಡಕ್ಕಾಗಿರಬೇಕು, ಕನ್ನಡವನ್ನು ನುಡಿಬೇಕು, ಕನ್ನಡವನ್ನು ಮಾತಾಡಬೇಕು. ಇದು ಇಲ್ಲಿ ಹೇಳಿ ಅಲ್ಲಿ ಬದಲಾಯಿಸ್ತಕ್ಕಂಥದ್ದಲ್ಲ. ಕನ್ನಡಕ್ಕೆ ಆದ್ಯತೆ ಕೊಟ್ಟು ಕನ್ನಡ ನಾಡಿನಲ್ಲಿ ಕನ್ನಡದ ಉಸಿರಿನ ಪ್ರತಿ ಕ್ಷಣವೂ ಸಹಿತ ಕನ್ನಡಾಂಬೆಗೆ ನಮಸ್ಕರಿಸಿ ಕನ್ನಡಕ್ಕೆ ಜೈ ಎಂಬತಕ್ಕಂತಹ ಪದ ಎಲ್ಲರಲ್ಲಿರಬೇಕು ಅಂತ ಇವರು ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡಾಂಬೆನ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಮ್ಮ ಕನ್ನಡ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಕನ್ನಡ, ಈ ಒಂದು ಪದ ಇದೇ ರೀತಿ ಚಿರಕಾಲ ಇರಬೇಕು. ನಾವು ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾನೆ ಇದ್ದೇವೆ. ಈ ಬಾರಿ ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂದ್ರೆ, ಮುಂದಕ್ಕೆ ನಮ್ಮ ಹೋರಾಟ ಕಡಿಮೆ ಆಗ್ಬೇಕು. ಕರ್ನಾಟಕದಲ್ಲಿ ಯಾವತ್ತೇ ಇದ್ರೂ ಕನ್ನಡ ಶಾಶ್ವತವಾಗಿ ಉಳಿಬೇಕು. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ನಮ್ಮ ಕನ್ನಡದ ಕಂಪು ಸಾರಬೇಕು. ನಮ್ಮೆಲ್ಲಾ ಕನ್ನಡದ ಈ ಒಂದು ಕಲಾಭಿಮಾನಿಗಳಿರ್ತಕ್ಕಂಥವ್ರು ಇರ್ಬೋದು, ಕರ್ನಾಟಕದ ಹೋರಾಟಗಾರರಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡದ ವಿಚಾರ ಬಂದ್ರೆ, ಕನ್ನಡ ನಾಡು ನುಡಿ ಜಲ ಕನ್ನಡದ ವಿಚಾರಕ್ಕೆ ಬಂದ್ರೆ, ನಾವೆಲ್ಲರೂ ಯಾವ ರೀತಿ ಹೋರಾಟ ಮಾಡಬೇಕು ಅಂದ್ರೆ, ನಾವೆಲ್ಲಾ ಹೋರಾಟ ಮಾಡ್ತೀವಿ ಎಂಬತಕ್ಕಂಥ ಮಾತನ್ನ ಬಿಟ್ಟು ನಾನು ಒಬ್ಬನೇ ಹೋರಾಟ ಮಾಡ್ತೀನಿ ಎಂಬತಕ್ಕಂಥ ಮಾತು ಬರಬೇಕು. ಯಾಕಂದ್ರೆ ನಾವೆಲ್ಲ ಅಂದ್ರೆ ಗುಂಪಲ್ಲಿ ಗೋವಿಂದ ಹೋಗುತ್ತೆ, ಅದಲ್ಲ. ನಾನು ಕನ್ನಡದ ಅಭಿಮಾನಿ, ನಾನೊಬ್ಬನೇ ನಿಂತ್ಕೊಂತೀನಿ, ಎಷ್ಟೇ ಕಷ್ಟ ಬಂದ್ರು ಎಂಬತಕ್ಕಂಥ ಮಾತು ಬರಬೇಕು. ಆಗ ನಾವು ಕರ್ನಾಟಕಕ್ಕೆ, ಕನ್ನಡಕ್ಕೆ ನಿಜವಾದ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದೇ. ಕನ್ನಡ ತಾಯಿಯ ಸಂಪೂರ್ಣ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.